ಮೊನ್ನೆ ಬ್ಯಾಂಗ್ಳೂರ್ಗೆ ಹೋಗಿದ್ವಿ. ಬ್ಯಾಂಗ್ಳೂರ್ಗೆ ಹೋದಾಗ ಮೆಟ್ರೋದಲ್ಲಿ ವೆಂಡಿಂಗ್ ಮಿಷಿನ್ ನೋಡಿದ್ವಿ. ಸೊ ಫಸ್ಟ್ ಟೈಮ್ ನೋಡಿದ್ದಲ್ವಾ, ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ ನಾವು. ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಕಡಿಮೆ ಪ್ರೈಸ್ ಇರೋಂಥದ್ದು ಯಾವುದನ್ನಾದ್ರೂ ಪರ್ಚೇಸ್ ಮಾಡೋಣ ಅಂತ ನೋಡಿದ್ವಿ. ಬಟ್ ಅಲ್ಲಿ ಕಡಿಮೆ ಪ್ರೈಸ್ ಇರೋದೆಲ್ಲ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇತ್ತು. ಫೈನಲ್ ಆಗಿ ಒಂದು ಕೋಕೋನಟ್ ವಾಟರ್ನ ಆರ್ಡರ್ ಮಾಡಿದ್ವಿ. ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಚೆಕ್ಔಟ್ ಅಂತ ಕೊಟ್ಟಾಗ ಸ್ಕ್ರೀನ್ ಮೇಲೆ ಫೋನ್ ಪೇ ಇದು QR ಕೋಡ್ ಬರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಬಹುದು. ಕೂಲ್ ಡ್ರಿಂಕ್ಸು ಎಲ್ಲ ಇತ್ತು. ನಾವು ಕೂಲ್ ಡ್ರಿಂಕ್ಸ್ ಬೇಡ ಅಂತ ಅಂದ್ಬಿಟ್ಟು ಕೊಕೊನಟ್ ವಾಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಕೊಕೊನಟ್ ವಾಟರ್ನ ಸೆಲೆಕ್ಟ್ ಮಾಡಿ ಪೇ ಮಾಡಿದ್ದು ಆಯಿತು. ಬಟ್ ವೆಂಡಿಂಗ್ ಮಿಷಿನಲ್ಲಿ ಕೊಕೊನಟ್ ವಾಟರ್ ಬಾಟಲ್ ಬಂದು ಕೆಳಗೆ ಬೀಳಲೇ ಇಲ್ಲ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಬಾಟಲ್ ಬಂದು ಮುಂದಕ್ಕೆ ಬಂತು, ಕಲೆಕ್ಟಿಂಗ್ ಟ್ರೇನು ಮೇಲಕ್ಕೆ ಹೋಯಿತು. ಆದರೆ ಬಾಟಲ್ ಬಂದು ಅದರೊಳಗೆ ಬೀಳಲಿಲ್ಲ, ಅಲ್ಲೇ ಸ್ಟ್ರಕ್ ಆಗಿಬಿಡ್ತು. ಎಂಟಿ ಕಲೆಕ್ಟಿಂಗ್ ಟ್ರೇ ಬಂದು ಅದ್ರ ಪ್ಲೇಸಿಗೆ ವಾಪಸ್ ಬಂದ ಮೇಲೆ ಸ್ಕ್ರೀನ್ ಮೇಲೆ ಬಂದು ಗೆಟ್ ರೀಫಂಡ್ ಅಂತ ತೋರಿಸ್ತಾ ಇತ್ತು, ಜೊತೆಗೆ ಚೂಸ್ ಅದರ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು. ಸೊ ನಾವು ಹೆಂಗೋ ಪೇ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಚೂಸ್ ಅದರ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು 50 ರುಪೀಸಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ನೋಡಿದ್ವಿ. ವಿಜಯ್ ಬಂದು ಕೂಲ್ ಡ್ರಿಂಕ್ಸ್ ಎಲ್ಲ ಇತ್ತು, ಅದನ್ನೇ ಸೆಲೆಕ್ಟ್ ಮಾಡು ಅಂತ ಹೇಳಿದರು. ಬಿಸ್ಕೆಟ್ಸ್ ಎಲ್ಲ ಇತ್ತು, ನಾನು ಬೇಡ ಅಂತ ಹೇಳಿಬಿಟ್ಟು ಮತ್ತು ಶುಗರ್ ಕೇನ್ನ ಆ್ಯಡ್ ಮಾಡಿದೆ. ಸೊ ಅದು 60 ರುಪೀಸ್ ತೋರಿಸ್ತಾ ಇತ್ತು. ನೆಕ್ಸ್ಟ್ ಎಕ್ಸ್ಟ್ರಾ 10 ರುಪೀಸ್ನೂ ಪೇ ಮಾಡಿದ್ವಿ. ವಿಜಯ್ ಹೇಳಿದ್ರು ಬಿಸ್ಕೆಟ್ಸ್ ಏನಾದ್ರು ತೊಗೊಳ್ಳೋಣ ಅಂತ, ನಾನು ಕೇಳಲಿಲ್ಲ. ನಾನು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವರಿಗೆ. ಕೊನೆಗೆ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿ ಪೇಮೆಂಟ್ ಆಯಿತು. ಪೇಮೆಂಟ್ ಆದಮೇಲೆ ಕೇನ್ ಜ್ಯೂಸ್ ಕೂಡ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬರಲಿಲ್ಲ ಅಂತಂದರೆ ರೀಫಂಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಕೇನ್ ಜ್ಯೂಸ್ ಬಂದಿದ್ದೇನೋ ಖುಷಿ ಆಯಿತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತ. ಕೇನ್ ಜ್ಯೂಸ್ ಕುಡಿದ್ಮೇಲೆ ಅನ್ನಿಸ್ತು ವಿಜಯ್ ಹೇಳಿದ ಮಾತನ್ನ ಕೇಳಬೇಕಿತ್ತು ಅಂತಂದ್ಬಿಟ್ಟು. ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ. ಬಟ್ ಬಿಸ್ಕೆಟು, ಚಾಕ್ಲೇಟ್ಸು ಇದನ್ನೆಲ್ಲ ತೊಗೋಬೋದು, ಕೂಲ್ ಡ್ರಿಂಕ್ಸ್ ಎಲ್ಲ. ಕೇನ್ ಜ್ಯೂಸು ಮಿಂಟ್ ಫ್ಲೇವರ್ ಇತ್ತು, ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಗಲಿಲ್ಲ ಅಷ್ಟೇ. ಅಲ್ಲೇ ವೆಂಡಿಂಗ್ ಮಿಷಿನಲ್ಲಿ ಕೆಳಗಡೆ ಪುಲ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿಬಿಟ್ಟು ನಾವು ಪ್ರಾಡಕ್ಟ್ನ ತೊಗೊಳ್ಬಹುದು. ತೊಗೊಂಡಾಗ ನೋಡಿ ನನಗೆ ಎಷ್ಟು ಖುಷಿಯಾಗಿದೆ ಅಂತ. ನೀವು ಇದೇ ರೀತಿಯಾಗಿ ಹೊಸದಾಗಿ ಏನಾದ್ರು ಟ್ರೈ ಮಾಡಿದೆ, ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ.